ನನ್ನ ಟೆರೆಸ್ ಗಾರ್ಡನಿಂಗೆ ಸ್ವಾಗತ. ನನ್ನ ಟೆರೆಸ್ ಗಾರ್ಡನಲ್ಲಿ ಒಂದು ಮುಳ್ಳುಬದನೆ ಗಿಡ ಬೆಳೆಸಿದ್ದೆ ನೋಡಿ. ಗಿಡ ಒಣಗ್ತಾ ಇದೆ. ಈ ನವಂಬರ್ ಡಿಸೆಂಬರ್ ಬಂದರೆ ಎಲೆಗಳೆಲ್ಲ ಉದ್ರೋಗ್ಬಿಡುತ್ತೆ ಮತ್ತು ಒಣಗುತ್ತೆ. ಸ್ವಲ್ಪ ಬೂದಿ ರೋಗ ಥರ ಮೇಲೆ ಬೆಳ್ಳಗಾಗಿದೆ. ನಾವು ಇದನ್ನೆಲ್ಲ ಕಟ್ ಮಾಡಬೇಕು. ಇದನ್ನೆಲ್ಲ ಕಟ್ ಮಾಡಿ ಟ್ರಿಮ್ ಮಾಡಬೇಕು. ಆವಾಗ ಆ ಗಿಡ ಮತ್ತು ಜನವರಿಯಲ್ಲಿ ಹೊಸ ಚಿಗುರು ಬರುತ್ತೆ. ಹೊಸ ಚಿಗುರು ಬಂದು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರುವಂತೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನೋ ಹಾಗೆ ನಾವು ಈ ಒಣಗಿರೋ ಗಡ್ಡಿಗಳನ್ನೆಲ್ಲ ಕಟ್ ಮಾಡಿದಾಗ ಅದು ಚೆನ್ನಾಗಿ ಚಿಗುರುತ್ತೆ. ಗಿಡಕ್ಕೆ ನವ ಚೈತನ್ಯ ಬರುತ್ತೆ. ಚೆನ್ನಾಗಿ ಬೆಳೆದು ಅದು ಕೊಂಬೆಗಳು ರೆಂಬೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ಹೂವು ಕಾಯಿ ಫಲ ಎಲ್ಲ ಕೂಡ ಜಾಸ್ತಿ ಆಗುತ್ತೆ. ಈಗ ನಾನು ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಒಣಗಿರೋ ಕಡ್ಡಿಗಳನ್ನ. ಇದಕ್ಕೆ ಪ್ರೂನಿಂಗ್ ಅಂತಾರೆ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಕತ್ತರಿಸುವಿಕೆ. ಇದು ಕಳೆ, ಅದರಲ್ಲಿ ಬೆಳೆದಿದ್ದ ಕಳೆಗಳು. ಈ ನಿಂಬೆ ಗಿಡದಲ್ಲೂ ಕೆಲವು ಕಡ್ಡಿಗಳು ಒಣಗಿದೆ, ಅದನ್ನು ಕೂಡ ನಾನು ಕಟ್ ಮಾಡ್ತೀನಿ ಇವಾಗ. ಟ್ರಿಮ್ ಮಾಡೋದ್ರಿಂದ ಯದ್ವಾ ಒಂದೊಂದು ಕಡೆ ಜಾಸ್ತಿ ಬೆಳ್ಕೊಂಡಿರುತ್ತೆ, ಅದೆಲ್ಲ ಹತೋಟಿಗೆ ಬರುತ್ತೆ. ಹೊಸ ಕೊಂಬೆಗಳು ಬರುತ್ತೆ, ಹೊಸ ಹೂವು ಕಾಯಿ ಎಲ್ಲ ಚೆನ್ನಾಗಿ ಬರುತ್ತೆ. ಗಿಡಕ್ಕೆ ನವ ಚೈತನ್ಯ ಬರುತ್ತೆ, ಹೊಸ ಚಿಗುರು ಬರುತ್ತೆ. ಜನವರಿ ಬರ್ತಿದ್ದಾಗ ವಸಂತ ಮಾಸದಲ್ಲಿ ಹೊಸ ಚಿಗುರು ಬರುತ್ತೆ. ಈಗ ನಾನು ಬಿಡದೇ ಇರೋ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿದ್ದೀನಿ.